ಹಾಯ್ ಪೇರೆಂಟ್ಸ್, ನಿಮ್ಮ ಮಗುವಿಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಫ್ರೂಟ್ಸ್ ನೇಮ್ಸ್ನ ಹೇಳ್ಕೊಡ್ತಾ ಇದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಎ ಟು ಝೆಡ್ ಫ್ರೂಟ್ಸ್ ನೇಮ್ ಇದ್ದಾವೆ. ಇದನ್ನು ಚಿಲ್ಡ್ರನ್ಸ್ ನೋಡ್ತಾ ಇದ್ದರೆ ಹಾಯ್ ಮಕ್ಕಳ, ಎ ಟು ಝೆಡ್ ಫ್ರೂಟ್ಸ್ ನೇಮ್ ನೋಡೋಣ. ಫಸ್ಟ್ ಫ್ರೂಟ್ಸ್ ಎ ಫಾರ್ ಆ್ಯಪಲ್, ಕನ್ನಡದಲ್ಲಿ ಇದಕ್ಕೆ ಸೇಬು ಅಂತ ಕರೀತಾರೆ. ಬಿ ಫಾರ್ ಬನಾನಾ, ಬಾಳೆಹಣ್ಣು. ಸಿ ಫಾರ್ ಚೆರಿ, ಚೆರಿ ಅಂತಲೇ ಕರೀತಾರೆ. ಡಿ ಫಾರ್ ಡ್ರಾಗನ್ ಫ್ರೂಟ್ಸ್, ಡ್ರಾಗನ್ ಹಣ್ಣು ಅಂತಲೇ ಕರೀತಾರೆ. ಇ ಫಾರ್ ಎಲ್ಡರ್ಬೆರಿ, ಎಲ್ಡರ್ಬೆರಿ ಅಂತಲೇ ಕರೀತಾರೆ. ಎಫ್ ಫಾರ್ ಫಿಗ್, ಇದಕ್ಕೆ ಅಂಜೂರ ಅಂತ ಕರೀತಾರೆ ಕನ್ನಡದಲ್ಲಿ. ಜಿ ಫಾರ್ ಗ್ರೇಪ್ಸ್, ದ್ರಾಕ್ಷಿ. ಹೆಚ್ ಫಾರ್ ಹನಿಡೇವ್, ಹನಿಡೇವ್ ಅಂತಲೇ ಕರೀತಾರೆ. ಐ ಫಾರ್ ಇಂಡಿಯನ್ ಫಿಗ್, ನಾಗಪಾಣಿ ಆರ್ ಅಂಜೂರ. ಜೆ ಫಾರ್ ಜಾಕ್ ಫ್ರೂಟ್, ಹಲಸಿದು. ಕೆ ಫಾರ್ ಕಿವಿ, ಕಿವಿ ಅಂತಲೇ ಕರೀತಾರೆ. ಎಲ್ ಫಾರ್ ಲೆಮನ್, ನಿಂಬೆಹಣ್ಣು ಅಂತ ಕರೀತಾರೆ ಕನ್ನಡದಲ್ಲಿ ಇದಕ್ಕೆ. ಎಮ್ ಫಾರ್ ಮ್ಯಾಂಗೋ, ಮಾವು. ಎನ್ ಫಾರ್ ನೆಕ್ಟರಿನ್, ನೆಕ್ಟರಿನ್ ಅಂತಲೇ ಕರೀತಾರೆ. ಓ ಫಾರ್ ಆರೆಂಜ್, ಕನ್ನಡದಲ್ಲಿ ಕಿತ್ತಳೆ. ಪಿ ಫಾರ್ ಪಪ್ಪಾಯ, ಪಪ್ಪಾಯಿ ಹಣ್ಣು. ಕ್ಯೂ ಫಾರ್ ಕ್ವಿನ್ನೆಸ್, ಕ್ವಿನ್ಸ್. ಆರ್ ಫಾರ್ ರಸ್ಬೆರಿ, ರಸ್ಬೆರಿ. ಎಸ್ ಫಾರ್ ಸ್ಟ್ರಾಬೆರಿ, ಸ್ಟ್ರಾಬೆರಿ ಅಂತಲೇ ಕರೀತಾರೆ ಕನ್ನಡದಲ್ಲಿ ಕೂಡ. ಟಿ ಫಾರ್ ಟೊಮೆಟೊ, ಟೊಮಾಟೊ. ಯು ಫಾರ್ ಉಗ್ಲಿ ಫ್ರೂಟ್ಸ್, ಉಗ್ಲಿ ಹಣ್ಣು. ವಿ ಫಾರ್ ಓಯಂಗ, ಓವಾಂಗ್. ಡಬ್ಲ್ಯೂ ಫಾರ್ ವಾಟರ್ ಮೆಲೂನ್, ಕನ್ನಡದಲ್ಲಿ ಕಲ್ಲಂಗಡಿ ಅಂತ ಕರೀತಾರೆ. ಎಕ್ಸ್ ಫಾರ್ ಎಕ್ಸಿಗೋ, ಚೀನಿಯಲ್ಲಿ ಕಲ್ಲಂಗಡಿಗೆ ಇದನ್ನು ಕರೀತಾರೆ. ವೈ ಫಾರ್ ಯೆಲ್ಲೋ ಫ್ಯಾಷನ್ ಫ್ರೂಟ್, ಫ್ಯಾಷನ್ ಹಣ್ಣು. ಝೆಡ್ ಫಾರ್ ಜಿಜಿಪಾಸ್, ಜೂಜುಬೆ, ಬೋರೆ ಹಣ್ಣು. ಎಷ್ಟೊಂದು ಹಣ್ಣುಗಳ ಹೆಸರುಗಳು ಇದಾವಲ್ಲ, ಕೆಲವೊಂದು ನಾವು ನೋಡೇ ಇಲ್ಲ. ನೀವು ಕೂಡ ನೋಡಿಲ್ಲ ಯಾವುದಾದ್ರೂ ಹಣ್ಣು ಅಂತ ಹೇಳ್ಬಿಟ್ಟೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮಗೆ ಯಾವುದಾದ್ರೂ ಹಣ್ಣು ಗೊತ್ತಿದ್ದು ನೀವು ನೋಡಿ ತಿಂದಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.